ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 3ನೇ ಅಧ್ಯಾಯ 14-15 ಶ್ಲೋಕಗಳು. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವಃ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. All beings are evolved from food. Production of food is dependent on rain. Rain ensues from sacrifice, and sacrifice is rooted in prescribed action. Know that prescribed action has its origin in the Vedas, and the Vedas proceed from the indestructible God. Hence, He all pervading infinity is always presence in sacrifice. ಏನಂತಂದರೆ, ಅನ್ನ ಅನ್ನುವಂಥದ್ದು ಜನನಕ್ಕೆ, ಮನುಷ್ಯರ ಜೀವನಕ್ಕೆ ಕಾರಣವಾಗಿದೆ. 84 ಲಕ್ಷ ಜೀವರಾಶಿಗಳೆಲ್ಲವೂ ಅನ್ನದಿಂದಲೇ ಉತ್ಪತ್ತಿಯಾಗುತ್ತವೆ. ಈ ಅನ್ನವು ಯಾವುದರಿಂದ ಆಗುತ್ತದೆ ಅಂತಂದರೆ, ಮಳೆಯಿಂದ ಆಗುತ್ತದೆ ಅಂತ. ಮಳೆ ಆಗುವ ಮೂಲಕವಾಗಿ ಅನ್ನವು ಎಲ್ಲ ಜೀವಿಗಳಿಗೆ ಲಭ್ಯವಾಗುವಂಥದ್ದಾಗಿದೆ. ಈ ಮಳೆ ಯಾವುದರಿಂದ ಆಗುತ್ತದೆ ಅಂತಂದರೆ, ಯಜ್ಞದಿಂದ ಆಗುತ್ತದೆ. ಯಜ್ಞ ಮಾಡುವ ಮೂಲಕವಾಗಿ ಮಳೆಯು ಭೂಮಿಗೆ ಬರುತ್ತದೆ ಅಂತ ಅರ್ಥ. ಈ ಯಜ್ಞ ಯಾವುದರಿಂದ ಆಗುತ್ತದೆ ಅಂತಂದರೆ, ಕರ್ಮದಿಂದ ಉತ್ಪತ್ತಿ ಆಗುತ್ತದೆ. ಮನುಷ್ಯನು ಮಾಡತಕ್ಕಂಥ ಕರ್ಮವೇ ಯಜ್ಞವೆಂದು ಹೇಳಲ್ಪಟ್ಟಿದೆ. ಈ ಕರ್ಮ ಅನ್ನುವಂಥದ್ದು ಯಾವುದಕ್ಕೆ ಕಾರಣವಾಗಿದೆ ಅಂತಂದರೆ, ಬ್ರಹ್ಮೋದ್ಭವಂ ಅಂತ. ಬ್ರಹ್ಮನಿಂದ ಈ ಕರ್ಮವು ಉತ್ಪತ್ತಿಯಾಗಿದೆ. ಬ್ರಹ್ಮಾಕ್ಷರ ಸಮುದ್ಭವಂ, ಇದೆಲ್ಲವೂ ಕೂಡ ಬ್ರಹ್ಮನಿಂದಲೇ. ವೇದಗಳು ಕೂಡ ಉತ್ಪತ್ತಿಯಾಗಿರುವಂಥದ್ದು. ವೇದವು ಬ್ರಹ್ಮನಿಂದ ಉತ್ಪತ್ತಿಯಾಗಿದೆ. ತಸ್ಮಾತ್ ಸರ್ವಗತಂ ಬ್ರಹ್ಮ, ಆದ್ದರಿಂದ ಆ ಬ್ರಹ್ಮ ಅನ್ನುವಂಥದ್ದು ಒಂದಲ್ಲಿ ಅಲ್ಲ, ಎರಡಲ್ಲಿ ಅಲ್ಲ, ಓತಪ್ರೋತವಾಗಿ ಅನುರೇನು ತೃಣಕಾಷ್ಠದಲ್ಲೆಲ್ಲ ತುಂಬಿಕೊಂಡಿರುವಂಥದ್ದು. ಕೂದಲ ತುದಿಯಲ್ಲಿಯೂ ತುಂಬಿಕೊಂಡಿದೆ, ಮರದ ಬೇರಿನಲ್ಲಿ ತುಂಬಿಕೊಂಡಿದೆ, ಮರದ ಎಲೆಯಲ್ಲಿಯೂ ತುಂಬಿಕೊಂಡಿದೆ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಜಗತ್ತಿನಲ್ಲಿ ವ್ಯಾಪಕವಾಗಿ ತುಂಬಿಕೊಂಡಿದೆ. ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ, ಆದ್ದರಿಂದ ಪ್ರತಿದಿನವೂ ಕೂಡ ನಿತ್ಯ ನಿರಂತರ ಯಜ್ಞವು ಮಾಡಲ್ಪಡುತ್ತದೆ ಅಂತ. ಹಾಗಾಗಿ ಯಜ್ಞ ಅನ್ನುವಂಥದ್ದು ಪರಮಾತ್ಮನು ನಿರ್ಮಾಣ ಮಾಡಿರುವಂಥದ್ದು. ಮೂಲವನ್ನು ಹುಡುಕಿಕೊಂಡು ಹೋದಾಗ ಅದಕ್ಕೆ ಪರಬ್ರಹ್ಮ ಅಂತ ಕರಿತೇವೆ. ಆ ಬ್ರಹ್ಮದಿಂದಲೇ ಈ ಪೃಥ್ವಿ ಮೊದಲಾಗಿರ್ತಕ್ಕಂಥ ಪಂಚಭೂತಗಳೆಲ್ಲವೂ ನಿರ್ಮಾಣಗೊಂಡು, ಇಲ್ಲಿರ್ತಕ್ಕಂಥ ಔಷಧಿಗಳೆಲ್ಲವೂ ಅವನಿಂದ ನಿರ್ಮಾಣಗೊಂಡು, ಈ ಔಷಧಿಗಳೆಲ್ಲ ಇಲ್ಲಿರತಕ್ಕಂಥ ಜೀವಿಗಳಿಗೆ ಅವಶ್ಯಕವಾಗಿರುವಂಥವುಗಳಾಗಿದ್ದು, ಇವೆಲ್ಲವುಗಳನ್ನು ಹೇಳ್ತಕ್ಕಂಥದ್ದು ವೇದ ಅಂತ ನಾವು ಹೇಳ್ತೇವೆ. ಆ ವೇದವು ಕೂಡ ಪರಮಾತ್ಮನಿಂದಲೇ ಬಂದಿರುವಂಥದ್ದು. ಆದ್ದರಿಂದ ನಾವು ನಿತ್ಯ ನಿರಂತರವಾಗಿ ಕರ್ಮವನ್ನು ಮಾಡುತ್ತಿದ್ದರೆ ಬ್ರಹ್ಮನಲ್ಲಿ ಒಂದು ಸಮರ್ಪಣಾ ಭಾವನೆಯನ್ನು ಹೊಂದಿದಂತೆ, ಸಂಬಂಧವನ್ನು ಹೊಂದಿದಂತೆ ಆಗಿರುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಸಹಜವಾಗಿ ಕರ್ಮವನ್ನು ಮಾಡುವಂಥದ್ದು ನಡೆದಿರುತ್ತದೆ. ಅದನ್ನು ಅರ್ಥೈಸಿಕೊಂಡು ಕ್ರಮದಿಂದ ಮಾಡ್ತಾ ಹೋದಲ್ಲಿ ಅದು ಸುಖ ಸೌಖ್ಯವನ್ನು ಕೊಡುವಂಥದ್ದಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.